ಪ್ರಪ್ರಥಮವಾಗಿ ನಮ್ಮ ಟಿ ಬೇಗೂರು ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು. ಈ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳಾದಂಥ ಕಾಂತರಾಜು ಅವರು, ಬೈರೇಗೌಡರು ಅವರು, ಕೆಂಪಣ್ಣಯ್ಯನವರು, ಹಾಗೆ ಸೀನಿಯರ್ ಆದಂಥ ನಮ್ಮ ರಾಜಶೇಖರಣೆಯವರು, ನಮ್ಮ ಉಪಾಧ್ಯಕ್ಷರಾದಂಥ ಕರ್ವರ್ದೇನವರು, ಹಾಗೆ ನಮ್ಮ ಎಲ್ಲ ನಿರ್ದೇಶಕರು, ಹಾಗೆ ನಮ್ಮ ಇನ್ನೊಬ್ಬರು ಮಹಿಳಾ ನಿರ್ದೇಶಕರಾದಂಥ ಅನ್ಸೂಯಕ್ಕನವರು, ಹಾಗೆ ನಮ್ಮ ಊರಿನ ಪ್ರಮುಖರಾದಂಥ ಬಾಲಾಜಿ ಗೌಡರು, ಕರುವರ್ದಯ್ಯನವರು, ಪರಮೇಶಿ ಅವರು, ಬಾಲಕೃಷ್ಣನವರು, ಇನ್ನೊಬ್ಬರು ನಿರ್ದೇಶಕರಾದಂಥ ಗಂಗಮ್ಮನವರು, ನಮ್ಮ ನರಸೇಗೌಡರು, ನಮ್ಮ ಸ್ನೇಹಿತರಾದಂಥ ಗೋಪಾಲಣ್ಣಯ್ಯರವರು, ಮಧು ನಿರ್ದೇಶಕರಾದಂಥ ಮುಂದೆ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟಿ ಬೇಗೂರು ವ್ಯವಸಾಯ ಸೇವಾ ಸಹಕಾರ ಸಂಘನ ನಮ್ಮ ಬೈರೇಗೌಡರು ಒಂದು 4 ಬಾರಿ ಅವರು ಈ ಒಂದು ಸಂಘಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ಕಾಂತಣ್ಣನವರು ಸಹ ಆಯ್ಕೆಯಾಗಿದ್ದಾರೆ, ನಮ್ಮ ಕೆಂಪಣ್ಣನವರು ಸಹ ಅವರೆಲ್ಲರೂ ಈ ಟಿ ಬೇಗೂರು ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘನ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನಮಗೆ ಗೊತ್ತಿದ್ದಂಗೆ ಈ ಸರಿ ನಾವು ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ನಾವು ಅವ್ರ ಜೊತೆ ಕೆಲಸ ಮಾಡೋದು ನೋಡಿ ನನ್ನ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಅವರ ಸಹಕಾರದೊಂದಿಗೆ ಈ ಸೊಸೈಟಿನ ಇನ್ನೂ ಅಭಿವೃದ್ಧಿಗೊಳಿಸ್ತಾ ರೈತರಿಗೆಲ್ಲ ಯಾವ್ಯಾವ ರೀತಿ ಸಾಲ ಸೌಲಭ್ಯಗಳು ಕೊಡಬೇಕೋ ಆ ರೀತಿ ಕೊಡ್ಸೋಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಾವು ನನಗೆ ಅಲ್ಲಿ ಕಳೆದ ಬಾರಿ 4 ಬಾರಿ ಕಂಟೆಸ್ಟ್ ಮಾಡಿದ್ದೆ. ಅದರಲ್ಲಿ 3 ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಲಾಸ್ಟ್ ಬಾರಿನೇ ನಾನು ಬೇಡ ಅಂತ ಹೇಳಿದೆ. ನಮ್ಮ ಎಲ್ಲ ನಿರ್ದೇಶಕರು ಇಲ್ಲ ನೀವು 3ನೇ ಬಾರಿ ಆಗಲೇಬೇಕು, ಹ್ಯಾಟ್ರಿಕ್ ಮಾಡಲೇಬೇಕು ಅಂತೇಳಿ ಅವರೇ ಪ್ರೋತ್ಸಾಹ ಕೊಟ್ಟು ನನಗೆ ಆಯ್ಕೆ ಮಾಡಿದರು. ಅದರಂತೆ ನಾನು ಕೇಳೇ ಇರಲಿಲ್ಲ ಅಧ್ಯಕ್ಷ ಸ್ಥಾನ ಬೇಕು ಅಂತೇಳಿ ಅವರೇ ಒತ್ತಾಯ ಮಾಡಿ ಕೂರಿಸಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇನ್ನೊಬ್ಬರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ರಾಜೀನಾಮೆ ಕೊಟ್ಟಿದ್ದೆ. ಹಂಗಾಗಿ ಇವತ್ತು ನಮ್ಮ 13 ಜನದಲ್ಲಿ ಇವತ್ತು ಏನು ನಾವು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹಿಂದೆ ಯಾರೋ ಒಬ್ಬರು ನಿನ್ನೆವರೆಗೂ ಭಾಳ ಹೋರಾಟ ಮಾಡ್ತಾಯಿದ್ರು. ಅನಿವಾರ್ಯ ಕಾರಣದ ಏನೋ ಅವ್ರು ಹಾಕೋಕ್ಕಾಗಿಲ್ಲ, ಹಂಗಾಗಿ ಇನಾನಿಮಸ್ ಆಗಿದೆ. 13 ಜನದಲ್ಲಿ 11 ಜನ ಬಹುಮತಗಳಿಂದ ಇನಾನಿಮಸ್ ಆಗಿದೆ. ಹಂಗಾಗಿ ನಾವು ಹಿಂದೆ ನಾವು ಯಾವ ರೀತಿ ಒಗ್ಗಟ್ಟಾಗಿದ್ವೋ ಮುಂದಿನ ರೀತಿ ಅದೇ ರೀತಿ ಒಗ್ಗಟ್ಟಾಗಿ ನಮ್ಮ ರೈತಾಪಿ ವರ್ಗದವ್ರಿಗೆ ಏನು ನಾವು ಸಾಲ ವಿತರಣೆ ಮಾಡಿ KCC ಆಗಿರ್ಬೋದು, MTL ಆಗಿರ್ಬೋದು, ಇನ್ನೊಂದು ಮತ್ತೊಂದು ಏನೇ ಆಗಿರಲಿ ನಾವು ನಮ್ಮ 29 ಹಳ್ಳಿಗಳವರೆಗೂ ನಾವು ರೈತರ ಪರ ಇರೋದ್ರಿಂದ ನಮ್ಮ ಸತತವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಮುಂದೆ ಅದೇ ರೀತಿ ಇರ್ತೀವಿ. ನಮ್ದು ಏನು ಈ ಒಗ್ಗಟ್ಟಿದೆ ಏಕೋ ಅದೇ ಥರ ಒಗ್ಗಟ್ಟಾಗಿರ್ತೀವಿ. ಫಸ್ಟ್ ಪ್ರಿಫರೆನ್ಸ್ ನಾವು ರೈತಾಪಿಗಳಿಗೆ ನಾವು ಸದಾಕಾಲ ನಾವು ನಿರತವಾಗಿರ್ತೀವಿ. ಏನು ಇವಾಗ ಹಿಂದೆ ಕೆಲವಾರು ವರ್ಷಗಳಿಂದ ನೋಡ್ತಾ ಇರಬೇಕು, ಒಂದು ಹಳೆ ನಮ್ಮ ಸೊಸೈಟಿ ಬೇಗೂರು ಸೊಸೈಟಿ ಇದೆ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಹಳೆ ಶೆಡ್ ಇತ್ತು, ಹೊಸದಾಗಿ ನಾವು ಬಿಲ್ಡಿಂಗ್ ಕಟ್ಟಿದ್ವಿ. ಈ ರೀಸೆಂಟಾಗಿ ಮತ್ತೆ ಒಂದು ಮುಂದ್ಗಡೆ ಮಳಿಗೆಗಳಾಗಲಿ ಮೀಟಿಂಗಲ್ಲಾಗಲಿ ಉದ್ಘಾಟನೆ ಮಾಡಿದ್ವಿ, ನಿಮಗೆ ಗೊತ್ತಿರ್ಬೋದು. ಹಂಗಾಗಿ ಮುಂದೆ ನಾವು ರೈತರಿಗೆ ಏನೇನು ಸರ್ಕಾರದಿಂದ ಸವಲತ್ತುಗಳು ದೊರೆಯುತ್ತೋ ಅವನ್ನೆಲ್ಲನೂ ನಾವು ಮುಂದೆ ಅವರಿಗೆ ಅನುಷ್ಠಾನ ಮಾಡೋಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗೂ ಸುದಿನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಎಲ್ಲರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಸಹಕಾರದಿಂದ ಇವತ್ತು ಒಮ್ಮತವಾಗಿ ಯುನಾನಿಮಸ್ ಆಗೋದಕ್ಕೆ ಸಾಧ್ಯ ಆಯಿತು. ನಮ್ಮ ಎಷ್ಟು ಹೊಂದಿರ್ತಕ್ಕಂಥ 11 ಜನ 12 ಜನ ಎಲ್ಲ ನಿರ್ದೇಶಕರಿಗೂ ನಾನು ಪರ್ಸ್ನಲ್ ಆಗಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಏನಾಗಿದೆ ಅಂದರೆ ಮುಂದಿನ ಚಟುವಟಿಕೆಗಳಿಗೆ ನಮ್ಮ ಕುಮಾರ್ ಅವ್ರನ್ನ ನಾವೇ ಆಯ್ಕೆ ಮಾಡಿದ್ದೀವಿ. ಯಾಕಂದರೆ ನಾವು ಬೈರೇಗೌಡರು ಎಲ್ಲ ನಮ್ಮದು ಪೀರಿಯಡ್ ಮುಗಿತಾ ಬಂದಿದೆ. ಯಾಕಂದರೆ ಇನ್ಮೇಲೆ ಬರೋದು ಇಷ್ಟ ಇಲ್ಲ ನಮಗೆ. ಬರೋದು ಇಷ್ಟ ಅಂತಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ ಅಂದ್ಬಿಟ್ಟು ನಾವು ಈ ಒಂದು ಪೀರಿಯಡ್ ಮಾತ್ರ ಮುಗಿಸ್ತೀವಿ ನಾವು. ಹಾಗಾಗಿ ಯಾರು ಬೆಳೆಸ್ಬೇಕಲ್ವ ನಾವು. ಹಾಗಾಗಿ ಇವಾಗ ಯುವಕರನ್ನ ಬೆಳೆಸ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಎದ್ದುಕೊಂಡು ಏನು ಬೇಕು ನಾವು ಹೆಂಗೆ ನಡೆಸ್ಕೊಂಡು ಬಂದಿದ್ದೀವೋ ಅದೇ ರೀತಿ ಇನ್ನೂ ಒಂದು ಉತ್ತುಂಗಕ್ಕೆ ತಗೊಂಡೋಗಿ ನಮ್ಮ ಬೇಗೂರಿನ ಸೊಸೈಟಿನ ನಡೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಇವತ್ತು ನಾವು ಆಯ್ಕೆ ಮಾಡಿ ಬಿಟ್ಟಿದ್ದೀವಿ. ಆಮೇಲೆ ನಮ್ಮಲ್ಲಿ ಏನೇನು ನಾವು ಕಲ್ತಿದ್ದೀವಿ ಅದೆಲ್ಲ ದಾರೆ ಇರ್ತೀವಿ, ಅದರಲ್ಲಿ ಏನು ಮಾತಿಲ್ಲ. ಈಗ ನಾವು KCC ಸಾಲ ಇರ್ಬೋದು, MTL ಇರ್ಬೋದು. ವಿಶೇಷವಾಗಿ ನಾವು ನಮ್ಮ ಪೀರಿಯಡಲ್ಲಿ ಈ ಮಹಿಳಾ ಒಂದು ಸೊಸೈಟಿ ಸಂಘಗಳಿಗೆ ನಾವು ಸಾಲ ಒತ್ತು ಕೊಟ್ಟಿದ್ದೀವಿ. ಸುಮಾರು 5-6 ಕೋಟಿ ಕೊಟ್ಟಿದ್ದೀವಿ. ಈಗಲೂ ಅದನ್ನು ಹೆಚ್ಚಾಗಿ ನಾವು ಇನ್ನೂ 5-6 ಕೋಟಿ ಕೊಡಿಸೋದಕ್ಕೆ ನಾವು ಇವತ್ತು ನಮ್ಮ ಬೈರೇಗೌಡ ಕುಮಾರ್ ಅವರನ್ನ ಮುಂದೆ ಇಟ್ಕೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತೀವಿ. ಮೊದಲನೇದಾಗಿ ಎಲ್ಲ ರೈತರುಗಳಿಗೆ ಸ್ವಲ್ಪ ಕೆಲಸಗಳನ್ನ ನಾವು ಯಾವುದೋ ಇದಾಗ್ದಂಗೆ ಮಾಡಿಕೊಡ್ತೀವಿ.